ಹಾಕ್ಸಿ ಜೇಬು ಖಾಲಿ ಮಾಡ್ಕೋತಾ ಇದ್ದೀರಾ? ಹಾಗಾದ್ರೆ ಪೆಟ್ರೋಲ್ ಟೆನ್ಷನ್ ಇಲ್ಲದೆ ಓಡಾಡೋದಕ್ಕೆ 1,00,000 ಈ ಬೆಸ್ಟ್ ಆಪ್ಷನ್ಸ್ ನ ಮಿಸ್ ಮಾಡಬೇಡಿ. ಬರೀ ಒಂದು ಸಲ ಚಾರ್ಜ್ ಮಾಡಿದ್ರೆ ಬರೋಬ್ಬರಿ 190 ಕಿಲೋಮೀಟರ್ ಮೈಲೇಜ್ ಕೊಡೋ ಬಜೆಟ್ ಸ್ಕೂಟರ್ ಯಾವ್ದು ಗೊತ್ತಾ? ಆ ನಂಬರ್ 1 ಗಾಡಿ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೋಂಡಾ, ಬಜಾಜ್ ನಂತ ದೊಡ್ಡ ಕಂಪನಿಗಳು ಈಗ ಕೇವಲ 90,000 ಆಸುಪಾಸಿನಲ್ಲೇ ಯಾವೆಲ್ಲ ಹೊಸ ಎಲೆಕ್ಟ್ರಿಕ್ ಗಾಡಿಗಳನ್ನ ತಂದಿದೆ ಗೊತ್ತಾ? ಚಾರ್ಜ್ ಮಾಡೋದಕ್ಕೆ ಗಂಟೆಗಟ್ಲೆ ಕಾಯ್ಬೇಕು ಅಂತ ಇಲ್ಲ, ಬರೀ 2 ಗಂಟೆ 45 ನಿಮಿಷದಲ್ಲೇ ಚಾರ್ಜ್ ಆಗೋ ಸೂಪರ್ ಫಾಸ್ಟ್ ಸ್ಕೂಟರ್ ಅನ್ನ ಇವತ್ತು ನಿಮ್ಗೆ ತೋರಿಸ್ತೀನಿ. ಎಲೆಕ್ಟ್ರಿಕ್ ಗಾಡಿ ಅಂದ್ರೆ ಲಕ್ಷ ಬೇಕು ಅನ್ಕೊಳ್ತಾ ಇದ್ದೀರಾ? ಹಾಗಾದ್ರೆ ಬರೀ 65,000ದಿಂದ ಶುರುವಾಗೋ ಸ್ಮಾರ್ಟ್ ಸ್ಕೂಟರ್ಸ್ ಬಗ್ಗೆ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಸ್ಕೂಟರ್ ಬೇಡ ಮೇಡಮ್, ಬೈಕ್ ಬೇಕು ಅನ್ನೋರ್ಗೆ ಬಜೆಟ್ ಬೆಲೆಯಲ್ಲೇ ಬಂದಿದೆ ಒಂದು ಸ್ಪೋರ್ಟಿ ಎಲೆಕ್ಟ್ರಿಕ್ ಮೋಟಾರ್ ಸೈಕಲ್. ಅದರ ಲುಕ್ ನೋಡಿದ್ರೆ ಪಕ್ಕಾ ನೀವು ಫಿದಾ ಆಗ್ತೀರಾ. ಹಿಲ್ ಹೋಲ್ಡ್ ಅಸಿಸ್ಟ್ ಇಂದ ಹಿಡಿದು ಸ್ಮಾರ್ಟ್ ಫೋನ್ ಕನೆಕ್ಟಿವಿಟಿ ವರೆಗೆ ಇಂದಿನ ಕಾಲದ ಹುಡುಗರಿಗೆ ಬೇಕಿರೋ ಎಲ್ಲ ಫೀಚರ್ಸ್ ಇರೋ ಟಾಪ್ 5 ಲಿಸ್ಟ್ ಈ ವಿಡಿಯೋದಲ್ಲಿ ಇದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಇಂಡಿಯಾದಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಕ್ರೇಜ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಅದರಲ್ಲೂ ಕೂಡ ಪೆಟ್ರೋಲ್ ರೇಟ್ ಅಂತೂ ಸಿಕ್ಕಾಪಟ್ಟೆ ಏರಿಕೆ ಆಗ್ತಾ ಇದೆ. ಅದಕ್ಕೆ ಇವತ್ತು ಸಾಮಾನ್ಯ ಜನ ಕೂಡ ಪೆಟ್ರೋಲ್ ಗಾಡಿಗಳನ್ನ ಬಿಟ್ಟು ಎಲೆಕ್ಟ್ರಿಕ್ ಸ್ಕೂಟರ್ಗಳತ್ತ ಮುಖ ಮಾಡ್ತಿದ್ದಾರೆ. ಹೌದಾ, ಒಂದ್ ಕಾಲ ಇತ್ತು ಎಲೆಕ್ಟ್ರಿಕ್ ಸ್ಕೂಟರ್ ಅಂದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತ. ಆದ್ರೆ ಈಗ ಸೀನ್ ಪೂರ್ತಿ ಉಲ್ಟಾ ಆಗಿದೆ. ಸಖತ್ ರೇಂಜ್, ಲೇಟೆಸ್ಟ್ ಫೀಚರ್ಸ್ ಹಾಗೆ ಸ್ಟೈಲಿಶ್ ಲುಕ್ ಇರೋ ಸ್ಕೂಟರ್ಗಳು ಈಗ 1,00,000 ರೂಪಾಯಿ ಒಳಗೆ ಅಂದ್ರೆ ಕಡಿಮೆ ಬೆಲೆಯಲ್ಲಿ ಮಾರ್ಕೆಟ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ. ಬಜಾಜ್, TVS, ಓಲಾ ಹಾಗೆ ಹೋಂಡಾದಂತ ದೊಡ್ಡ ಕಂಪನಿಗಳು ಈಗ ಮಿಡಲ್ ಕ್ಲಾಸ್ ಜನರ ಬಜೆಟ್ಗೆ ತಕ್ಕಂಗೆ ಹೊಸ ಗಾಡಿಗಳನ್ನ ಬಿಡ್ತಾ ಇದೆ. ಸ್ಪೆಷಲಿ ಡೈಲಿ ಆಫೀಸಿಗೆ ಹೋಗೋರು, ಡೆಲಿವರಿ ಕೆಲಸ ಮಾಡೋರು ಅಂದ್ರೆ ಗಿಗ್ ವರ್ಕರ್ಸ್ ಆಗಿರ್ಬೋದು, ಕಾಲೇಜ್ ಸ್ಟೂಡೆಂಟ್ಸ್ ಈಗ ಪೆಟ್ರೋಲ್ ಟೆನ್ಷನ್ ಬೇಡ ಅಂತ ಎಲೆಕ್ಟ್ರಿಕ್ ಗಾಡಿಗಳನ್ನೇ ಸಿಕ್ಕಾಪಟ್ಟೆ ಇಷ್ಟಪಡ್ತಾ ಇದ್ದಾರೆ. ಒಂದು ವೇಳೆ ನೀವು ಕೂಡ ಹೊಸ ಸ್ಕೂಟರ್ ತಗೋಬೇಕು ಅಂತ ಪ್ಲಾನ್ ಮಾಡಿದ್ರೆ ನಿಮ್ಮ 1,00,000 ಬಜೆಟ್ ನಲ್ಲಿ ಸಿಗೋ ಬೆಸ್ಟ್ ಟಾಪ್ 5 ಎಲೆಕ್ಟ್ರಿಕ್ ಸ್ಕೂಟರ್ಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತಡ ಮಾಡೋದು ಬೇಡ. ಮೊದಲನೇದಾಗಿ ಯಾವ್ದ್ರ ಬಗ್ಗೆ ಮಾತಾಡ್ಲಿ? ಬಜಾಜ್ ಕಂಪನಿಯ ಐಕಾನಿಕ್ ಚೇತಕ್ ಬಗ್ಗೆ ಮಾತಾಡೋಣ. ಬಜಾಜ್ ತನ್ನ ಹಳೆಯ ಚೇತಕ್ ಅನ್ನ ಈಗ ಸೂಪರ್ ಆಗಿರೋ ಎಲೆಕ್ಟ್ರಿಕ್ ಅವತಾರದಲ್ಲಿ ತಂದಿದೆ. ಸೊ ಇದರಲ್ಲಿ ಬಜೆಟ್ ಫ್ರೆಂಡ್ಲಿ ಮಾಡೆಲ್ ಅಂತಂದ್ರೆ ಅದು ಚೇತಕ್ 2903. ಇದರ ಒಂದು ಎಕ್ಸ್ ಶೋರೂಮ್ ಬೆಲೆ ಬಂದು 98,498 ರೂಪಾಯಿ. ಇದರಲ್ಲಿ 2.9 ಕಿಲೋವ್ಯಾಟ್ ಬ್ಯಾಟರಿ ಇರೋದ್ರಿಂದ ಒಮ್ಮೆ ಫುಲ್ ಚಾರ್ಜ್ ಮಾಡಿದ್ರೆ ಆರಾಮಾಗಿ ನೀವು 123 ಕಿಲೋಮೀಟರ್ ವರೆಗೂ ಓಡಿಸಬಹುದು. ಕೇವಲ 4 ಗಂಟೆಯಲ್ಲಿ 80% ಚಾರ್ಜ್ ಆಗುತ್ತೆ. ಸೊ ಇದರ ಒಂದು ಟಾಪ್ ಸ್ಪೀಡ್ ಬಂದು ಗಂಟೆಗೆ ಸುಮಾರು 63 ಕಿಲೋಮೀಟರ್ ಕೊಡುತ್ತೆ. ಅಷ್ಟೇ ಅಲ್ಲ, ಇದರಲ್ಲಿ ಹಿಲ್ ಹೋಲ್ಡ್ ಅಸಿಸ್ಟ್, ಸ್ಮಾರ್ಟ್ ಫೋನ್ ಕನೆಕ್ಟಿವಿಟಿ ಇರೋದ್ರಿಂದ ನಿಮ್ಮ ಫೋನಿಗೆ ಆರಾಮಾಗಿ ಕನೆಕ್ಟ್ ಮಾಡ್ಕೊಳ್ಬಹುದು. ಜೊತೆಗೆ ಇದರಲ್ಲಿ ಇಕೋ ಹಾಗೆ ಸ್ಪೋರ್ಟ್ ಅನ್ನೋ 2 ರೈಡ್ ಮೋಡ್ಗಳಿದೆ. ಚೇತಕ್ ಅಂದ್ರೆ ಯಾವತ್ತಿದ್ರೂ ಕೂಡ ಬ್ಯೂಟಿಫುಲ್. ಸೊ ಎಲೆಕ್ಟ್ರಿಕ್ ಸ್ಕೂಟರ್ ಕೂಡ ಅದೇ ರೀತಿ ಬ್ಯೂಟಿಫುಲ್ ಆಗಿದೆ. ಇನ್ನು ಎಲೆಕ್ಟ್ರಿಕ್ ಸ್ಕೂಟರ್ ಅಂದಮೇಲೆ ಓಲಾ ಹೆಸರು ಇರಲೇಬೇಕು ಅಲ್ವಾ? ಹಾಗಾಗಿ 2ನೇ ಆಯ್ಕೆ ಓಲಾ ಕಂಪನಿಯದು. ಸೊ ಓಲಾ ಈಗಾಗಲೇ ಇಂಡಿಯನ್ ಎಲೆಕ್ಟ್ರಿಕ್ ಮಾರುಕಟ್ಟೆಯಲ್ಲಿ ದೊಡ್ಡ ಕ್ರಾಂತಿ ಮಾಡಿದೆ. ನಿಮ್ಗೆ ಓಲಾ ಇಷ್ಟ ಇದೆ ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಓಲಾ ಅಂತ ಮೆನ್ಷನ್ ಮಾಡಿ. ಸೊ ಅವರ S1X ಸೀರೀಸ್ ಅಂತೂ ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡ್ ಕ್ರಿಯೇಟ್ ಮಾಡಿದೆ. ಇದರ ಬೆಲೆ ಕೇವಲ 64,999 ರೂಪಾಯಿಂದ ಶುರುವಾಗುತ್ತೆ. ಇದರಲ್ಲಿ ನಿಮ್ಗೆ 3 ವೇರಿಯಂಟ್ ಬರುತ್ತೆ ಸ್ನೇಹಿತರೆ. 2 ಕಿಲೋವ್ಯಾಟ್ ವೇರಿಯಂಟ್, ಇದು ನಿಮ್ಗೆ 95 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಇನ್ನು 3 ಕಿಲೋವ್ಯಾಟ್ ವೇರಿಯಂಟ್, ಇದು ನಿಮಗೆ 151 ಕಿಲೋಮೀಟರ್ ರೇಂಜ್ ಕೊಡುತ್ತೆ. ಇನ್ನು 4 ಕಿಲೋವ್ಯಾಟ್ ಹೈ ಎಂಡ್ ವೇರಿಯಂಟ್ ಬರುತ್ತೆ. ಇದರ ಬೆಲೆ 97,499 ಅಂದ್ರೆ ಬರೋಬ್ಬರಿ ನಿಮಗೆ 193 ಕಿಲೋಮೀಟರ್ ಮೈಲೇಜ್ ಅನ್ನ ಕೊಡುತ್ತೆ. ಸೊ ಕಡಿಮೆ ಬೆಲೆಯಲ್ಲಿ ಯಾರು ಜಾಸ್ತಿ ಮೈಲೇಜ್ ಬೇಕು ಅಂತಾರೋ ಅವರಿಗೆ ಇದೊಂದು ಒಳ್ಳೆ ಚಾಯ್ಸ್. ಸೊ ಓಲಾ ಕೂಡ ಒಂದು ಆಪ್ಷನ್ ಆಗಿ ಇಟ್ಕೋಬಹುದು. ಇನ್ನು ಸ್ನೇಹಿತರೆ, 3ನೇ ಆಪ್ಷನ್ ಹೋಗೋಣ. ಇದೊಂಥರ ಎಲ್ರಿಗೂ ಕೂಡ ಪರ್ಫೆಕ್ಟ್ ಫೇವ್ರೆಟ್ ಚಾಯ್ಸ್ ಅಂತ ಹೇಳ್ಬೋದು. ಸೊ ನೀವು ಒಂದು ನಂಬಿಕಸ್ಥ ಬ್ರ್ಯಾಂಡ್ ಹುಡುಕ್ತಾ ಇದ್ರೆ TVS iQube ಪರ್ಫೆಕ್ಟ್ ಸೆಲೆಕ್ಷನ್ ಆಗಿರುತ್ತೆ. ಸೊ ಇದರ ಒಂದು 2.2 ಕಿಲೋವ್ಯಾಟ್ ಬೇಸಿಕ್ ಮಾಡೆಲ್ ಬೆಲೆ 89,999 ರೂಪಾಯಿ ಇರುತ್ತೆ. ಇದೊಂದು ಚಾರ್ಜ್ಗೆ 75 ಕಿಲೋಮೀಟರ್ ಮೈಲೇಜ್ ಅನ್ನ ಕೊಡುತ್ತೆ. ಅಂಡ್ ಇದರ ಇನ್ನೊಂದು ವಿಶೇಷತೆ ಏನ್ ಗೊತ್ತಾ? ಕೇವಲ 2 ಗಂಟೆ 45 ನಿಮಿಷದಲ್ಲಿ 80% ಚಾರ್ಜ್ ಆಗುತ್ತೆ. ಆಫೀಸಿಗೆ ಹೋಗೋರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಲ್ವಾ? ಸೊ ಇದು ಟೈಟಾನಿಯಂ ಗ್ರೇ ಹಾಗೆ ಪರ್ಲ್ ವೈಟ್ ನಂತ ಸಖತ್ ಕಲರ್ಗಳಲ್ಲಿ ಸಿಗುತ್ತೆ.
ಸಿಟಿಯಲ್ಲಿ ಓಡಾಡೋರಿಗೆ ಒಂದು ಪಕ್ಕ ಸೂಟ್ ಆಗುವಂತ ಸ್ಕೂಟರ್, ನಿಮಗೆ ತುಂಬಾ ಲುಕ್ ವೈಸ್ ಕೂಡ ಚೆನ್ನಾಗಿದೆ. ಇನ್ನು ನಾಲ್ಕನೇದಾಗಿ ನಂಬಿಕೆಗೆ ಹೆಸರಾದಂತ ಹೋಂಡಾ ಕೂಡ ಎಲೆಕ್ಟ್ರಿಕ್ ಮಾರುಕಟ್ಟೆಗೆ ಒಳ್ಳೆ ಒಂದು ಎಂಟ್ರಿ ಕೊಟ್ಟಿದೆ. ಅದುವೇ ಹೋಂಡಾ QC1 ಸ್ನೇಹಿತರೆ. ಇದರ ಬೆಲೆ ಸುಮಾರು ನಿಮಗೆ 90,000 ಆಸ್ಪಾಸಲ್ಲಿ ಸಿಗುತ್ತೆ. 1.5 ಕಿಲೋವ್ಯಾಟ್ ಬ್ಯಾಟ್ರಿ ಹಾಗೆ 1.8 ಕಿಲೋವ್ಯಾಟ್ ಮೋಟರ್ ಸಿಗುತ್ತೆ. ಒಮ್ಮೆ ಚಾರ್ಜ್ ಮಾಡಿದ್ರೆ 80 ಕಿಲೋಮೀಟರ್ ವರೆಗೆ ಆರಾಮಾಗಿ ಹೋಗ್ಬೋದು. ಬ್ಯಾಟ್ರಿ ಫುಲ್ ಚಾರ್ಜ್ ಆಗೋದಕ್ಕೆ ಸುಮಾರು 6 ಗಂಟೆ 50 ನಿಮಿಷ ಬೇಕಾಗುತ್ತೆ. ಸೊ ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು, ಬಾಳಿಕೆ ಬೇಕು ಅನ್ನೋರು ಈ ಗಾಡಿ ಬಗ್ಗೆ ಒಮ್ಮೆ ಯೋಚನೆ ಮಾಡ್ಬೋದು. ಬಿಕಾಸ್ ಲುಕ್ ವೈಸು ಎಲ್ಲಾನು ಕೂಡ ಚೆನ್ನಾಗಿದೆ, ಬಜೆಟ್ ಫ್ರೆಂಡ್ಲಿ ಆಗಿದೆ. ಇನ್ನು ಕೊನೆಯದಾಗಿ ಸ್ನೇಹಿತರೆ, ಓಲಾ ರೋಡ್ಸ್ಟರ್ ಎಕ್ಸ್. ಅಂದ್ರೆ ನಿಮಗೆ ಸ್ಕೂಟರ್ ಬೇಡ, ಬೈಕೇ ಬೇಕು ಅಂತ ಅನ್ಸಿದ್ರೆ ಓಲಾ ರೋಡ್ಸ್ಟರ್ ಎಕ್ಸ್ ನಿಮಗಾಗೆ ಇದೆ. ಸೊ ಇದರ ಒಂದು ಆರಂಭಿಕ ಬೆಲೆ 84,999 ರೂಪಾಯಿ ಬೈಕೆ ಸಿಕ್ಬಿಡುತ್ತೆ. ಸೊ ಇದರಲ್ಲಿರೋ 2.5 ಕಿಲೋವ್ಯಾಟ್ ಬ್ಯಾಟ್ರಿ 140 ಕಿಲೋಮೀಟರ್ ಮೈಲೇಜ್ ಅನ್ನ ಕೊಟ್ರೆ 95,003.5 ಕಿಲೋವ್ಯಾಟ್ ಮಾಡೆಲ್ 196 ಕಿಲೋಮೀಟರ್ ವರೆಗೆ ರೇಂಜ್ ಅನ್ನ ಕೊಡುತ್ತೆ. ಸೊ ಯುವಕರಿಗೆ ಸ್ಪೋರ್ಟಿ ಲುಕ್ ತುಂಬಾ ಇಷ್ಟ ಆಗೋದು ಗ್ಯಾರಂಟಿ ಸ್ನೇಹಿತರೆ. ಸೊ ಹಾಗಾಗಿ ನೀವು ಡೈಲಿ ಆಫೀಸಿಗೆ ಹೋಗೋದಾಗಿರ್ಲಿ, ಕಾಲೇಜ್ ಸ್ಟೂಡೆಂಟ್ ಆಗಿರ್ಲಿ ಅಥವಾ ಡೆಲಿವರಿ ಕೆಲಸ ಮಾಡೋರ್ಗ ನಿಮ್ಮ ಬಜೆಟ್ಗೆ ತಕ್ಕಂತೆ ಇವುಗಳಲ್ಲಿ ಒಂದನ್ನ ಆಯ್ಕೆ ಮಾಡ್ಕೊಳ್ಬಹುದು. ಪೆಟ್ರೋಲ್ ದುಡ್ಡನ್ನ ಉಳಿಸೋದಕ್ಕೆ ಇದು ಸರಿಯಾದ ಸಮಯ. ಈ 5ರಲ್ಲಿ ನಿಮಗೆ ಯಾವ ಗಾಡಿ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ತಿಳಿಸಿ. ಅಥವಾ ಆಲ್ರೆಡಿ ನೀವು ಪರ್ಚೇಸ್ ಮಾಡಿದ್ರಾ ಅಂತಂದ್ರೆ ಯಾವ ಗಾಡಿನ ಪರ್ಚೇಸ್ ಮಾಡಿದ್ರಿ, ಹೇಗೆ ಅನಿಸ್ತಾ ಇದೆ, ಯಾವ್ದು ನಿಮಗೆ ಬೆಸ್ಟ್ ಅಂತ ಅನ್ಸುತ್ತೆ, ಅಥವಾ ನಿಮ್ಗೆ ಇಲ್ಲ ಇದು ಬೇಡ ಚೆನ್ನಾಗಿಲ್ಲ ಅಂತಂದ್ರೂ ಕೂಡ ನೀವು ಕಮೆಂಟ್ ಮಾಡಬಹುದು. ಇದರಿಂದ ಒಂದಷ್ಟು ಜನರಿಗೆ ಒಂದು ಕನ್ಕ್ಲೂಷನ್ ಕೂಡ ಸಿಗುತ್ತೆ, ಕನ್ಫ್ಯೂಷನ್ ಅಲ್ಲಿರೋರಿಗೆ. ಸೊ ಹಾಗಾಗಿ ಟಾಪ್ 5 ಬೆಸ್ಟ್ EV ಸ್ಕೂಟರ್ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.